ಮುತ್ತುರಾಜನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಸ್ವಾಗತ. ಸಿಂಗಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಏಪ್ರಿಲ್ 1929 ಜನಿಸಿದರು. ರಾಜ್ಕುಮಾರ್ ಎಂಬ ತಮ್ಮ ರಂಗನಾಮದಿಂದ ಹೆಚ್ಚು ಪರಿಚಿತರು. ಅವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿದ್ದ ಭಾರತೀಯ ನಟ ಮತ್ತು ಗಾಯಕರಾಗಿದ್ದರು. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಶ್ರೇಷ್ಠ ಮತ್ತು ಬಹುಮುಖ ನಟರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಅವರು ಸಾಂಸ್ಕೃತಿಕ ಐಕಾನ್ ಎಂದು ಕೂಡ ಪರಿಗಣಿಸಲ್ಪಟ್ಟಿದೆ ಮತ್ತು ಕನ್ನಡದ ಡಯೋಸ್ಟಾರದಲ್ಲೂ ಮಾನಿಟರ್ ಆರಾಧ್ಯ ಸ್ಥಾನವನ್ನು ಹೊಂದಿದ್ದಾರೆ. ಇವರಲ್ಲಿ ಅವರನ್ನು ಜನಪ್ರಿಯವಾಗಿ ನಟ ಸಾರ್ವಭೌಮ ಎಂದು ಕರೆಯಲಾಗುತ್ತಿದೆ. ಬಂಗಾರದ ಮನುಷ್ಯ, ವರನಟ, ಪ್ರತಿಭಾನ್ವಿತ ಗಾನ ಗಂಧರ್ವ, ರಸಿಕರ ರಾಜ, ಕನ್ನಡದ ಕಂಠೀರವ, ರಾಜಣ್ಣ, ಅಣ್ಣಾವ್ರು ಅಣ್ಣ. ಇವರಿಗೆ 1983ರಲ್ಲೂ ಕೂಡ ಭಾರತ ಭೂಷಣ ಮತ್ತು 1995ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಿನ್ನೆಲೆ ಗಾಯಕಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದ ಏಕೈಕ ನಟ ಇವರು. 9 ಚಿತ್ರಗಳಲ್ಲಿ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಾಟಕರಾಗಿ ದೀರ್ಘಕಾಲ ಕೆಲಸ ಮಾಡಿದ ನಂತರ ರಾಜ್ಕುಮಾರ್ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ನಂತರ ಅವರು ತಮ್ಮ 8ನೇ ವಯಸ್ಸಿನಲ್ಲೇ ಆ ಕಂಪನಿಯನ್ನು ಸೇರಿಕೊಂಡರು. ನಂತರ 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ನಾಯಕನಾಗಿ ಮೊದಲು ಅವಕಾಶ ಪಡೆದರು. ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದರು. ಭಕ್ತ ಪ್ರಹ್ಲಾದ, ರಣಧೀರ ಕಂಠೀರವ, ಸತ್ಯ ಹರಿಶ್ಚಂದ್ರ, ಇಮ್ಮಡಿ ಪುಲಕೇಶಿ, ಶ್ರೀ ಕೃಷ್ಣದೇವರಾಯ, ಭಕ್ತ ಕುಂಬಾರ, ಮಯೂರ, ಬಬ್ರುವಾಹನ, ಭಕ್ತ ಪ್ರಹ್ಲಾದ. ನಂತರ ಚಲನಚಿತ್ರಗಳಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ಪಾತ್ರಗಳಲ್ಲಿ ನಿರ್ವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿದರು. 1954ರಿಂದ 1968ರವರೆಗಿನ 15 ವರ್ಷಗಳ ಅವಧಿಯಲ್ಲಿ ಅವರದು 13 ಚಲನಚಿತ್ರಗಳು ಕನ್ನಡದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ರಾಜ್ ಅವರ 17 ಚಿತ್ರಗಳು 5 ವಿಭಿನ್ನ ವಿಭಾಗಗಳಲ್ಲಿ ಕರ್ನಾಟಕ ರಾಜ್ಯ ಚಲನ ಪ್ರಶಸ್ತಿಗಳನ್ನು ಪಡೆದುಕೊಂಡಿತು. ರಂಗಭೂಮಿ ದಿನಗಳಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿ ಪಡೆದ ರಾಜ್ಕುಮಾರ್ ಒಬ್ಬ ನಿಪುಣ ಹಿನ್ನೆಲೆ ಗಾಯಕರೂ ಆದರು. 1974ರಿಂದ ಅವರು ಹೆಚ್ಚಾಗಿ ತಮ್ಮ ಚಲನಚಿತ್ರಗಳಿಗೆ ಹಾಡಿದರು. ಯಾರೇ ಕೂಗಾಡಲಿ, ಹುಟ್ಟಿದರೆ ಕನ್ನಡ ನಾಡು, ಏ ದಿನಕರ, ಹೃದಯ ಸಮುದ್ರ, ಮಾಣಿಕ್ಯ ವೀಣೆ, ನಾದಮಯ ಹಾಡುಗಳು ವ್ಯಾಪಕವಾಗಿ ಜನಪ್ರಿಯವಾದವು. ನಂತರ ಹಾಡಿನ ಗಾಯಕರಾಗಿ ಅವರಿಗೆ ಅತ್ಯುತ್ತಮ ಪುರುಷ ಹಿನ್ನೆಲೆಯ ಗಾಯಕರಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ನೀಡಲಾಯಿತು. ಅವರು ಕಾಮನ್ವೆಲ್ತ್ನಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ನೀಡಲಾಗುವ ಅತ್ಯುನ್ನತ ಗೌರವ ಕಿಟೋಕಿಯೋ ಕಾರ್ನರ್ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ನಟ. ವೈಯಕ್ತಿಕ ಮತ್ತು ವೃತ್ತಿ ರಂಗಗಳಲ್ಲಿ ಅತ್ಯಂತ ಶಿಸ್ತುಬದ್ಧ ಮತ್ತು ಸರಳ ಜೀವನ ಶೈಲಿಗೆ ಹೆಸರುವಾದ ರಾಜ್ಕುಮಾರ್ ಅವರ ಯೋಗ, ಪ್ರಾಣಾಯಾಮ ಮತ್ತು ಕರ್ನಾಟಕ ಸಂಗೀತ ಪ್ರದರ್ಶಕರೂ ಆಗಿದ್ದರು. 2000ರಲ್ಲಿ ಅವರನ್ನು ವೀರಪ್ಪನ್ ಗಾಜನೂರಿನ ಅವರ ತೋಟದ ಮನೆಯಿಂದ ಅಪಹರಿಸಿದರು ಮತ್ತು 108 ದಿನಗಳ ನಂತರ ಬಿಡುಗಡೆ ಮಾಡಲಾಯಿತು. ಅವರು ಏಪ್ರಿಲ್ 12, 2006 ತಮ್ಮ 76ನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿರುವ ತಮ್ಮ ನಿವಾಸದಲ್ಲಿ ಹೃದಯಾಘಾತದಿಂದ ನಿಧನರಾದರು. ರಾಜ್ಕುಮಾರ್ ನೋಡಲು ಸುಂದರನ ಮೈಕಟ್ಟನ್ನು ಹೊಂದಿದಂತಹ ಮಹಾನ್ ನಟ. ಇವರು ಮಾಡಿದ ಪಾತ್ರಗಳೇ ಇಲ್ಲ, ಹಾಡು ಮುಟ್ಟಿದ ಸೊಪ್ಪಿಲ್ಲ ಎಂಬಂತೆ ರಾಜ್ಕುಮಾರ್ ಅಭಿನಯಿಸಿದ ಯಾವುದೇ ಪಾತ್ರಗಳು ಇಲ್ಲದಂತೆ ಕಾಣುತ್ತಿದೆ.